ದೇವಿ ನಮಃ. ಇಲ್ಲಿ ನೋಡಿ ನಾನು ದೇವಿ ಅಲಂಕಾರ ಪೂಜೆ ಎಲ್ಲ ಮಾಡಿದ್ದೀನಿ. ಅಮ್ಮನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅಮ್ಮನಿಗೆ ನಾನಿಲ್ಲಿ ಅರ್ಚನೆ ಮಾಡ್ಕೊಳ್ತಾ ಇದ್ದೀನಿ. ಮಹಾದೇವಿಗೆ ಅರ್ಚನೆ ಮಾಡಿ ಪೂಜೆ ಮಾಡಿಕೊಂಡು ಧೂಪ ದೀಪ ನೈವೇದ್ಯಗಳೆಲ್ಲ ತೋರಿಸ್ಬಿಟ್ಟು ಅಮ್ಮನಿಗೆ ನಾನು ಈ ಥರ ಪೂಜೆ ಮಾಡಿದ್ದೀನಿ. ಈ ಅಲಂಕಾರ ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅಮ್ಮನ ಅಲಂಕಾರ ನೋಡಿ ಆನಂದ ಪಡಿ. ನಾನು ಅಮ್ಮನ ಅಲಂಕಾರ ಮಾಡಿರೋ ವಿಡಿಯೋಗಳು ನಾನು ಇಕ್ತಾ ಇದ್ದೀನಿ. ಅಮ್ಮನ ಅಲಂಕಾರ ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ ರೀ. ನಾನು ಶುಕ್ರವಾರ ಮಂಗಳವಾರ ಒಂದೊಂದು ಸತಿ ಅಮ್ಮನಿಗೆ ಒಂದೊಂದು ಹೂವಿನಲ್ಲಿ ಅಲಂಕಾರ ಮಾಡ್ಕೊಳ್ತೀನಿ ಮಹಾದೇವಿಗೆ. ಇನ್ನು ಡೈಲಿ ಅಂದರೆ ಡೈಲಿ ದೀಪಾರಾಧನೆ ಮಾಡ್ತೀವಿ. ಡೈಲಿ ಬಿಡಿ ಹೂವುದ್ರಲ್ಲೇ ಅಮ್ಮನಿಗೆ ಅಲಂಕಾರ ಮಾಡಿಕೊಂಡು ನಾನು ಪೂಜೆ ಮಾಡ್ಕೊಳ್ತೀನಿ. ಇಲ್ಲ ಮನೆಯವರಾದ್ರೂ ಡೈಲಿ ದೀಪ ಹಚ್ಚಿ ಅಮ್ಮನಿಗೆ ಬಿಡಿ ಹೂದ್ರಲ್ಲಿ ಅಲಂಕಾರ ಮಾಡ್ತಾರೆ. ವಾರದ ದಿವಸ ಅಂತೂ ನಾನು ತುಂಬ ಚೆನ್ನಾಗಿ ಅಮ್ಮನಿಗೆ ಅಲಂಕಾರ ಮಾಡ್ಕೊಳ್ತೀನಿ. ಅಮ್ಮನಿಗೆ ಯಾವ ಥರ ಹೂವಿನಲ್ಲಿ ಅಲಂಕಾರ ಮಾಡಿದ್ರೂ ಇಷ್ಟ. ನನಗೆ ಹೂವಿನಲ್ಲಿ ಅಲಂಕಾರ ಮಾಡೋದು ತುಂಬ ಇಷ್ಟ. ಅಮ್ಮನಿಗೆ ಒಡವೆಗಳು ಹಾಕೋವಾಗ ಒಡವೆ ಹಾಕೋದಕ್ಕಿಂತ ಹೂವಿನಲ್ಲಿ ಅಲಂಕಾರ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ನೋಡಿ ಈ ಥರ ಹೂವು ಒಂದೊಂದು ಸತಿ ಒಂದೊಂದು ಹೂವುಗಳು ಸಿಕ್ಕುತ್ತೆ. ನಾನು ಆ ಥರ ಬಿಡಿ ಹೂವು ತಂದುಬಿಟ್ಟು ಬಿಡಿ ಹೂದ್ರಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮನಿಗೆ ಅಲಂಕಾರ ಮಾಡ್ಕೊಳ್ತೀನಿ. ಅಮ್ಮನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವಿನಲ್ಲಿ ಮಾಡಿದ್ರೆ. ನನಗದಿಷ್ಟ ಹೂವಿನ ಅಲಂಕಾರ ಮಾಡೋದಕ್ಕೆ. ಇಲ್ಲಿ ನೋಡಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಪಂಚಾರತಿ ಮಾಡಿಬಿಟ್ಟು ಅಮ್ಮನಿಗೆ ನಾನು ಧೂಪ ದೀಪ ನೈವೇದ್ಯಗಳೆಲ್ಲ ಮಾಡ್ಕೊಳ್ತೀನಿ. ಮಾಡಿಕೊಂಡು ಆಮೇಲೆ ನಾನು ಅಮ್ಮನಿಗೆ ಅಮ್ಮನ ಪಾರಾಯಣ ಮಾಡ್ಕೊಳ್ತೀನಿ ಮಹಾದೇವಿದು. ಅಮ್ಮನಿಗೆ ನಾನು ಅಲಂಕಾರ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ನೋಡಿದ್ರೂ ಅಮ್ಮನಿಗೆ ನನಗಿಷ್ಟ. ಇಲ್ಲಿ ನೋಡಿ ಧೂಪದ ಆರತಿ ಕೊಡ್ತಾಯಿದ್ದೀನಿ. ಧೂಪದಲ್ಲಂತೂ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ವ. ಆ ಧೂಪದಲ್ಲಿ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಅಮ್ಮನ್ನ, ಮಹಾದೇವಿನ. ಈ ಮಹಾದೇವಿ ಮುಖವಾಡ ನಾನು ತುಂಬ ವರ್ಷದಿಂದ ಪೂಜೆ ಮಾಡ್ಕೊಂಬರ್ತಾಯಿದ್ದೀನಿ ರೀ. ನನಗೆ ಅಮ್ಮನಿಗೆ ಅಲಂಕಾರ ಮಾಡೋದು ತುಂಬ ಇಷ್ಟ. ಈ ಅಮ್ಮನಿಗೆ ಅಲಂಕಾರ ಮಾಡಿ ಒಳ್ಳೊಳ್ಳೆ ಹೂವಿನಲ್ಲಿ ಅರ್ಚನೆ ಮಾಡ್ಕೊಳೋದು, ಪೂಜೆ ಮಾಡ್ಕೊಳೋದು, ಅದಕ್ಕೆ ನನಗೆ ಇಷ್ಟ ಆಗಿ ನನ್ನ ಅಮ್ಮನ ನಾನು ಮನೆಯಲ್ಲೇ ಡೈಲಿ ಇಟ್ಕೊಂಡು ಈ ಥರ ಪೂಜೆ ಮಾಡ್ಕೊಳ್ತೀನಿ. ನೀವು ಮನಸಾರೆ ಅಮ್ಮನ ಬೇಡಿಕೊಂಡು ಎಲ್ಲ ಥರದ ಪೂಜೆಗಳು ಅಮ್ಮನಿಗೆ ಮಾಡ್ಕೊಬೋದು. ನಿಮ್ಮ ಮನಸ್ಸಿನಲ್ಲಿ ಅಮ್ಮ ಬರಬೇಕು, ನಮ್ಮ ಮನೆಗೆ ಕೂತ್ಕೊಬೇಕು ಅಂತ ಅಂದ್ಕೊಂಡ್ರೆ ನೀವು ಚಿಕ್ಕದೊಂದು ಫೋಟೋ ಇಕ್ಕಾದರೂ ಪೂಜೆ ಮಾಡಿರಿ, ಅಮ್ಮ ಒಲಿತಾರೆ. ನಾವು ಮನಸ್ಸಿಂದ ಅಮ್ಮನ ಕರೆದ್ರೆ ಅಮ್ಮ ಬಂದು ಅಲ್ಲಿ ಕೂತ್ಕೊಂಡು ನಮ್ಮ ಪೂಜೆನ ಸ್ವೀಕರಿಸ್ತಾರೆ. ಆ ಥರ ನಂಬಿಕೆ ನನಗೆ ತುಂಬ ಇದೆ. ನಾನು ಈ ಅಮ್ಮನ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋವಾಗಂತೂ ನಮಗೆ ತುಂಬ ಆನಂದ. ಬಂದು ನಮ್ಮಮ್ಮ ಕೂತ್ಕೊಂಡು ನನ್ನ ಎದುರಿಗೆ ದರ್ಶನ ಕೊಡ್ತಾ ಇದ್ದಾರೇನೋ ಅನ್ನೋ ಖುಷಿ ಇರುತ್ತೆ. ನೀವು ನೋಡಿ ಈ ಅಮ್ಮನ ಅಲಂಕಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅಮ್ಮನ ಅಲಂಕಾರ ಒಳ್ಳೊಳ್ಳೆ ಅಲಂಕಾರ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅಲಂಕಾರ ಮಾಡಿದ್ಮೇಲೆ ಅಮ್ಮನ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಳ್ಳೆಯ ಅಲಂಕಾರದ ಮುಂದೆ ನಿಮ್ಮ